ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಸೀಸನ್ 12 ಇದೇ ಸೆಪ್ಟೆಂಬರ್ 28ಕ್ಕೆ ಶುರು ಆಗ್ತಿರುವಂಥದ್ದು. ಆ್ಯಂಡ್ ಕಂಟೆಸ್ಟೆಂಟ್ಗಳ ಲಿಸ್ಟ್ಗಳು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಸೊ 2-3 ಕಂಟೆಸ್ಟೆಂಟ್ಗಳು ಸೊ ಆಲ್ಮೋಸ್ಟ್ ಫೈನಲೈಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದು ಯಾರು ಅಂತ ನಿಮಗೆ ಕೆಲವೇ ದಿವಸಗಳಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ನಾವು ಏನೇ ಹೇಳಿದ್ರು ಕೂಡ ಸೊ ಅದು 100% ನಂಬೋಕ್ಕಾಗೋದಿಲ್ಲ. ಬಟ್ 2-3 ನಾನು ಇವತ್ತು 2 ವಿಡಿಯೋ ಮಾಡಿದ್ದೀನಿ ಸೊ ಈ ಕಂಟೆಸ್ಟೆಂಟ್ಗಳ ಲಿಸ್ಟ್ ಬಗ್ಗೆ. ಸೊ ಅದರಲ್ಲಿ ಒಂದು 3 ಜನ ಪಕ್ಕ ಕನ್ಫರ್ಮ್ ಆಗಿದ್ದಾರೆ. ಸೊ ಅದು ಕೆಲವೇ ದಿವಸಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಅಂತಂದರೆ ಸೊ ಪ್ರೋಮೋ ಕೂಡ 2 ಬಿಟ್ಟಿದ್ರು. ಒಂದು ಲೋಗೋ ಪ್ರೋಮೋ, ಇನ್ನೊಂದು ಸುದೀಪ್ ಸರ್ ಅವರ ಪ್ರೋಮೋ. ಆ್ಯಂಡ್ ಸುದೀಪ್ ಸರ್ ಅವರ ಒಂದು ಪ್ರೋಮೋ ಬಿಟ್ಟಿದ್ರು. ಸೊ ಸಿಕ್ಕಾಪಟ್ಟೆ ಅದು ಚೆನ್ನಾಗಿ ಮಾಡಿರುವಂಥದ್ದು ಆ ಪ್ರೋಮೋ. ಆ್ಯಂಡ್ ಆ ಪ್ರೋಮೋ ಶೂಟ್ ಮಾಡಿರೋರು ಕೆಲವರು ಹಂಚ್ಕೊತಾ ಇದ್ರು. ಸೊ ಸಖತ್ ಎಫರ್ಟ್ ಹಾಕಿದ್ದೀವಿ, ಒಂದು 3 to 4 days ಶೂಟ್ ಮಾಡಿದ್ರು ಕೂಡ. ಸೊ ಯಾರಿಗೂ ಕೂಡ ಅದು ಗೊತ್ತಾಗದೇ ಇರೋ ರೀತಿಯಲ್ಲಿ ಇದು ಬಿಗ್ ಬಾಸ್ ಪ್ರೋಮೋ ಅನ್ನೋ ಗೊತ್ತಾಗದೇ ಇರೋ ರೀತಿಯಲ್ಲಿ ಶೂಟ್ ಮಾಡಿದ್ರಂತೆ. ಆ್ಯಂಡ್ ಮಂಗಳೂರು ಸೈಡು, ಉತ್ತರ ಕರ್ನಾಟಕ ಸೈಡು, ಸೊ ಕೆಲವರು ಮನೆಯಲ್ಲೆಲ್ಲ ಹೋಗಿ ಶೂಟ್ ಮಾಡಿದಾರಂತೆ. ಸೊ ಅದೊಂದು ಎಫರ್ಟ್ಗೆ ಸ್ವಲ್ಪ ಖುಷಿ ಆಯಿತು, ಅವರು ಅಷ್ಟೊಂದು ಎಫರ್ಟ್ ಹಾಕ್ತಿದ್ದಾರೆ ಈ ಒಂದು ಬಿಗ್ ಬಾಸ್ಗೆ ಅಂತ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇನ್ನೊಂದು ಪ್ರೋಮೋ ಬರೋದಿದೆ ಅಂತೆ. ಸಿಕ್ಕಾಪಟ್ಟೆ ಇದಕ್ಕಿಂತ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅಷ್ಟು ಚೆನ್ನಾಗಿ ಪ್ರೋಮೋನ ಒಂದು ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ. ಆ್ಯಂಡ್ ನೋಡಲಿಕ್ಕೆ ನಾವಂತೂ ಕಾತರದಿಂದ ಕಾಯ್ತಾ ಇದ್ದೀವಿ. ಆ್ಯಂಡ್ ಈ ಬಾರಿ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಸೊ ಲಾಸ್ಟ್ ಕೆಲವೊಂದು ಬಿಗ್ ಬಾಸ್ ನೋಡ್ತಾ 9, 10, 11 ನೋಡ್ತಾ ಇದ್ದರೆ ಸೊ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಲಾಸ್ಟ್ ಸೀಸನ್ ಏನೇನು ಅವಾಂತರಗಳಾಯಿತು ಸೊ ಅದನ್ನೆಲ್ಲ ಸೈಡಿಗಿಟ್ಟು ಸೊ ಕನ್ನಡಕ್ಕೆ ಜೊತೆಗೆ ಸೊ ಕಂಟೆಂಟ್ಗೆ ಒಂದು ಮುಖ್ಯವಾದಂಥ ಒಂದು ಪಾತ್ರ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ರೀಚ್ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರನೇ ಸೊ ಟೈಮಿಂಗ್ ಕೂಡ ಮೇ ಬಿ ಚೇಂಜ್ ಮಾಡ್ಬೋದು ಅಂತ ಅನಿಸುತ್ತೆ. ಲಾಸ್ಟ್ ಸೀಸನ್ ನೋಡ್ತಾ ಇದ್ರು 9:30ಗೆ ಶುರು ಮಾಡಿದರು. ಮೇ ಬಿ ಈ ಸರಿ 1 hour ಅಥವಾ ಹಾಫ್ ಆನ್ ಅವರ್ ಮುಂಚೆ ತೊಗೊಂಡು ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಪ್ರೆಸ್ ಮೀಟಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಎಷ್ಟು ಗಂಟೆಗೆ ಸೊ ಆ ಒಂದು ಶೋ ನಡೆಯುತ್ತೆ ಅಂತ. ಮೇ ಬಿ ನನ್ನ ಪ್ರಕಾರ ಚೇಂಜಸ್ ಆಗುತ್ತೆ. ಸೊ ಸುಮಾರು ಜನ 8 ಗಂಟೆ ಅಂತ ಹೇಳ್ತಿದ್ದಾರೆ. 8 ಗಂಟೆ ಅಥವಾ 8:30 ನನ್ನ ಪ್ರಕಾರ ಚೇಂಜಸ್ ಆಗುತ್ತೆ. ಓಕೆ, 9:30 ಅಂತೂ ಖಂಡಿತವಾಗ್ಲೂ ಚಾನ್ಸ್ ಇಲ್ಲ. ಯಾಕಂದರೆ 11 ಗಂಟೆ ಆಗುತ್ತೆ. 11 ಗಂಟೆ ಆಗೋದ್ರಿಂದ ಸೊ ರೀಚ್ ಅಷ್ಟು ಹೋಗ್ಲಿಕ್ಕಿಲ್ಲನೋ. ಬಟ್ ಮೇ ಬಿ 9 ಗಂಟೆ ಮಾಡ್ಬೋದು ಅಂತ ನನಗನ್ಸುತ್ತೆ. ನೋಡೋಣ ಎಲ್ಲಿವರೆಗೂ ಟೈಮ್ ಚೇಂಜ್ ಮಾಡ್ತಾರೆ ಅಂತ. ಇನ್ನೊಂದೇನು ಅಂತಂದರೆ ಸೊ ಮೊದಲು ಹೇಳ್ದಂಗೆ ಒಂದು ಅಪ್ಡೇಟು ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಇನ್ನೊಂದು ಪ್ರೋಮೋ ಅತಿ ಶೀಘ್ರದಲ್ಲೇ ಬರುತ್ತೆ, ಪ್ರೆಸ್ ಮೀಟ್ ಕೂಡ ಬರುತ್ತೆ. ಆ್ಯಂಡ್ ಇನ್ನೊಂದು ಅವಕಾಶ ಏನು ಅಂತಂದರೆ ನಿಮಗೆ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಹೋಗುವಂಥ ಅವಕಾಶ ಸೊ ಬಿಗ್ ಬಾಸ್ ಅವರು ತೊಗೊಂಡು ಬರ್ತಿದ್ದಾರೆ. ಬಟ್ ಇದು ಸ್ವಲ್ಪ ಗಿಮಿಕ್ ಅಂತಲೇ ಅನಿಸುತ್ತೆ ನನಗೆ. ಬಿಕಾಸ್ ಬೇರೆ ಬೇರೆ ಒಂದು ಧಾರಾವಾಹಿಗಳೇನಿದೆಯಲ್ಲ ಬರುತ್ತಲ್ಲ ಕಲರ್ಸ್ ಕನ್ನಡದಲ್ಲಿ, ಸೊ ಅದರಲ್ಲಿ ಆ ಧಾರಾವಾಹಿಗಳನ್ನ ನೋಡಿದಾದ್ಮೇಲೆ ಸೊ ಅಲ್ಲಿ ಕ್ವಶನ್ಸ್ ಕೇಳ್ತಾರಂತೆ. ಕ್ವಶನ್ಸ್ಗೆ ಸರಿಯಾಗಿ ಯಾರು ಆನ್ಸರ್ ಮಾಡ್ತಾರೆ ಸೊ ಅದರಲ್ಲಿ ಕೆಲವ್ರನ್ನ ಅವರು ಚೂಸ್ ಮಾಡಿ ಸೊ ಅಲ್ಲಿ ಒಳಗಡೆಗೆ ತೊಗೊಂಡು ಹೋಗ್ತಾರೆ. ಮೇ ಬಿ ಎಲ್ಲ ಹೇಳಿದ್ನಲ್ಲ ಗಿಮಿಕ್ಕು. ಸೊ ಬೇರೆ ಬೇರೆ ಸೀರಿಯಲ್ಗಳನ್ನು ಸ್ವಲ್ಪ TRP ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಸೊ ಇದನ್ನು ಮಾಡ್ತಿದ್ದಾರೆ. ಸೊ ಅದನ್ನು ಕೂಡ ಸ್ವಲ್ಪ TVR ರೇಟಿಂಗ್ ಸ್ವಲ್ಪ ಜಾಸ್ತಿ ಬರಲಿ ಅನ್ನೋದಕ್ಕೋಸ್ಕರ ಈ ಥರದ ಗಿಮಿಕ್ ಮಾಡ್ತಿದ್ದಾರೆ. ತಪ್ಪೇನಿಲ್ಲ. ಸೊ ಅವರ ಒಂದು ಸೀರಿಯಲ್ಗಳನ್ನ ಪ್ರಮೋಷನ್ ಮಾಡ್ತಿದ್ದಾರೆ. ಸೊ ಎಲ್ಲ ಒಂದು ರಿಯಾಲಿಟಿ ಶೋ ಒಳಗೆ ಅಪ್ಪ ಅಂತಂದರೆ ಬಿಗ್ ಬಾಸು. ಸೊ ಆ ಬಿಗ್ ಬಾಸಿಂದ ಎಷ್ಟು ಆಗುತ್ತೆ ಅಷ್ಟನ್ನು ಬೇರೆ ಶೋಗಳಿಗೂ ಕೂಡ ಒಂದು ಒಳ್ಳೆಯ ಆಗೋ ರೀತಿಯಲ್ಲಿ ಅವ್ರು ಮಾಡ್ಕೊತಾರೆ. ಅದರಲ್ಲಿ ಏನು ತಪ್ಪಿಲ್ಲ ಅಂತಲೇ ಹೇಳ್ತೀನಿ. ಬಟ್ ನಿಮ್ಗೆ ಏನಾದರೂ ಆಸೆ ಇದ್ದರೆ ಸೊ ಆ ಸೀರಿಯಲ್ಗಳು ನೋಡ್ತಿದ್ರೆ ಸೊ ಕೊನೆಗೆ ಬರುವಂಥ ಕ್ವಶನ್ಗಳಿಗೆ ಸೊ ಆನ್ಸರ್ ಮಾಡಿದ್ರೆ ಸೊ ನಿಮಗೂ ಕೂಡ ಹೋಗೋವಂಥ ಅವಕಾಶ ಸಿಗ್ಬೋದು, ಹೇಳಲಿಕ್ಕಾಗಲ್ಲ. ಬಟ್ ಡೌಟ್ ಇದೆ. ಓಕೆ, ಸೊ ಜೊತೆಗೆ ಇನ್ನೊಂದು ಏನಂತಂದರೆ 28ನೇ ತಾರೀಕು ಸೊ ಬಿಗ್ ಬಾಸ್ ಸೀಸನ್ 12 ಶುರು ಆಗುತ್ತೆ. ಆ್ಯಂಡ್ ಮೊದಲು ಹೇಳ್ದಂಗೆ ಸೊ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಅಂತೂ ಬರ್ತಾನೆ ಇಲ್ಲ ಗುರು, ಏನು ಅಂತ ಗೊತ್ತಿಲ್ಲ. ಸೊ ಬಿಕಾಸ್ ಏನಂತಂದರೆ ಲಾಸ್ಟ್ ಬಿಗ್ ಬಾಸ್ ಆದಮೇಲೆ ನಾವು ಬೇರೆ ಬೇರೆ ಕಂಟೆಂಟ್ಗಳೆಲ್ಲ ವಿಡಿಯೋ ಮಾಡಿರೋದ್ರಿಂದ ಸೊ ಇವಾಗ ಬಿಗ್ ಬಾಸ್ ಮತ್ತೆ ಸ್ವಲ್ಪ ಕಂಟೆಂಟು ಅಥವಾ ವ್ಯೂಸ್ ಎತ್ಕೋಬೇಕು ಅಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾನು ಕೂಡ ಕಾಯಿಲ್ಲ ಅಂತ ಏನಿಲ್ಲ. ಸೊ ಯೂಟ್ಯೂಬ್ ಅಲ್ಗೋರಿದಮ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಸ್ವಲ್ಪ ಪೇಷನ್ಸಿಂದ ಕಾಯಬೇಕಾಗುತ್ತೆ. ಓಕೆ, ಸೊ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಇನ್ನೊಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನಾಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಿರ್ತೀರ, ಸುಮಾರು ದಿನ ಆಗಿರುತ್ತೆ, ಅದು ಅದಕ್ಕೆ ನೋಟಿಫಿಕೇಷನ್ ಬರೋಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದ್ಸರಿ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಈ ಬಾರಿ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ. ಸೊ ಬಿಗ್ ಬಾಸ್ ಬಗ್ಗೆ, ಬಿಗ್ ಬಾಸ್ ಎಪಿಸೋಡ್ ಆಗಿದ ತಕ್ಷಣವೇ ಲೈವ್ ಬರಬೇಕು ಅನ್ನೋವಂಥ ಪ್ಲ್ಯಾನ್ ಇದೆ ಡೈಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.